ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಇನ್ನೇನು ಅಧಿಕ ಮಾಸ ಪ್ರಾರಂಭ ಆಗುತ್ತೆ. ಸೊ ಅಧಿಕ ಮಾಸದಲ್ಲಿ ಹಚ್ಚಬೇಕಾದಂಥ ಬತ್ತಿಗಳು ಯಾವ್ಯಾವುದು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದನ್ನು ನೋಡೋಣ ಯಾವ ಥರ ಮಾಡೋದು ಅಂತ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಒಳ್ಳೆ ವೀಡಿಯೋನ ಹಾಕ್ತಾ ಇರ್ತೀನಿ. ಆ್ಯಂಡ್ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಇವತ್ತು ನಾನು ನಿಮ್ಮೆಲ್ಲರಿಗೂ ಅಧಿಕ ಮಾಸದ ಬತ್ತಿ ಹೇಳ್ಕೊಡ್ಲಿಕ್ಕೆ ಬಂದೀನಿ. ಆ ಅಧಿಕ ಮಾಸದ ಬತ್ತಿ ಹೆಂಗೆ ಮಾಡಬೇಕು ಅದರಲ್ಲಿ 2-3 ಥರ ಅವ. ನಾನು ನಿಮಗೆ 2 ಥರ ಹೇಳ್ಕೊಡ್ತೀನಿ, ಅದು ಮಾಡಿರಿ, ಹಚ್ಚಿರಿ. ಅಧಿಕ ಮಾಸದಾಗ ಯಾವುದೇ ಒಂದು ವ್ರತ ಮಾಡಲಿ, ಯಾವುದೇ ಒಂದು ದೀಪಗಳು ಹಚ್ಚಿರಿ, ಅಧಿಕ ಫಲ ಸಿಗ್ತದೆ. ಈ ಚಾತುರ್ಮಾಸ 4 ತಿಂಗಳು ಮಾಡೋದು, ಅಧಿಕ ಮಾಸದಾಗ 1 ತಿಂಗಳು ಮಾಡಿಬಿಟ್ರೆ ಎಲ್ಲ ಚಾತುರ್ಮಾಸ ವ್ರತಗಳು ಎಲ್ಲ ವ್ರತಗಳನ್ನು ನಾವು ಅಧಿಕ ಮಾಸದಾಗ ಮಾಡ್ಬೋದು. ಅದರಿಂದ ಅಧಿಕ ಫಲ ಅದ. ಈ ಅಧಿಕ ಮಾಸದಾಗ ಬತ್ತಿ, ಅಧಿಕ ಮಾಸದ ಬತ್ತಿ ಹೇಳ್ಕೊಡ್ತೀನಿ ನೋಡ್ರಿ. ಈ ಥರ ಎಳೆ ತಕ್ಕೋಬೇಕು ನೀವು. ಈ ಥರ ಎಳೆ ತಕ್ಕೊಂಡು ಒಂದು ರಟ್ಟಿಗೆ ನಾನು ಸುಮ್ಮನೆ ಇದಕ್ಕೆ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಇದಕ್ಕೆ 12 ಸಲ ಸುತ್ತಬೇಕು. 1 2 3 4 5 6 7 8 9 10 11 12 ಸಲ ಆಯ್ತು. ಇದು 12 ಸಲ ಸುತ್ತಿ ಇದನ್ನು ಹಿಂಗೆ ತಕ್ಕೊಂಬಿಡ್ರಿ. ಹಿಂಗೆ ತಕ್ಕೊಂಡು ಒಂದು ಮೂಲೆ ಕಡೆ ಹಿಂಗೆ ಕಟ್ ಮಾಡಿಬಿಡ್ರಿ. ಇಲ್ಲೇನದ 1 ಇಂಚು, ನಮಗೆ ಒಂದು ಬತ್ತಿ ಆಗೋಷ್ಟು ಬೇಕು. ಹಿಂಗೆ ಮಡಚಿದ್ರೆ ಹಿಂಗೆ 1 ಇಂಚಿಗೆ 1 2 3 4 5 6 7 8 12 ಬರ್ಬೇಕು ಇವು. ನಿಮ್ಗೆ ತೋರಿಸ್ತೀನಿ. ಈ ಥರ 12 ಮಾಡಿ ಈಗ ಹಿಂಗೆ ಮಾಡಿಸ್ಬೇಕು. ಹಿಂಗೆ ಮಡಚಿ ಇಲ್ಲಿ ಹೂವು ತೆಗತ್ತೆ ತಿರ್ಕೋರಿ. ಹಿಂಗೆ 12 ಸಲ ಸುತ್ತಕೊಂಡು ಕಟ್ ಮಾಡಿ 1 ಇಂಚಿನಷ್ಟು ಕಟ್ ಮಾಡಿಕೊಂಡು ಈ ಥರ ಬತ್ತಿ ಬರ್ತದೆ. ಅದು ನಿಮ್ಗೆ ಇಲ್ಲಿದೆ ನೋಡ್ರಿ, ಈ ಥರ ಕುಸುರು 12 ಕುಸುರು ಬರ್ತದೆ. ಇದು ಇಂಥವು ದಿನ 33 ಬತ್ತಿ ಹಚ್ಬೇಕು ನೀವು. ಅಂದರೆ 33 ಇದು ಇರುತ್ತಲ್ಲ, ಅದರಲ್ಲಿ ದಿನ 33. ಅದೇ ತೋರಿಸಿದೆಲ್ಲ 12 ಸಲ ಸುತ್ತಿ ಅದನ್ನು ಕಟ್ ಮಾಡಿಕೊಂಡು 33 ಬತ್ತಿ ಮಾಡಿಕೊಂಡು ಈ ಥರ ಬರ್ತದೆ. ದಿನ 33 ಬತ್ತಿ ಹಚ್ಬೇಕು ನೀವು. ದಿನ 33 ಬತ್ತಿ ಹಚ್ಚಿದ್ರೆ ಒಂದು ದಿವಸಕ್ಕೆ ನೀವು 396 ಬತ್ತಿ ಹಚ್ಚಿದಷ್ಟು ಫಲ ಸಿಗ್ತದೆ. ಇದು ಒಂಥರ ಹೇಳ್ಕೊಟ್ಟೆ ನಿಮಗೆ ಬತ್ತಿ. ಇನ್ನೂ ಒಂಥರ ಅದ. ಇನ್ನೂ ಒಂಥರ ಹೆಂಗಂದ್ರೆ ಇದು ಇಲ್ಲಿರುತ್ತಲ್ಲ, ಇದನ್ನು ಎಳಿನೇ ತಕ್ಕೋಬೇಕು. ಈ ಥರ ಎಳೆ ತಕ್ಕೊಂಡೇ ಮಾಡ್ಬೇಕು. ನನ್ನ ಹತ್ರ ಬತ್ತಿಗಳು ಇರೋದೆಲ್ಲ ಎಳೆ ತೆಗೆದೇ ಮಾಡೋದು. ಈ ಥರ ಎಳೆ ತಕ್ಕೊಳ್ಳಿ. ಈ ಥರ ಎಲೆ ತಕ್ಕೊಂಡು 33 ಬರ್ಬೇಕು. ಅದು ಹಿಂಗೆ ಇವು ಕುಸುರುಗಳು 33 ಬರಬೇಕು. 1 2 3 4 5 6 7 8 9 10 11 ಹಿಂಗೆ 3 ಮಾಡಿ ಇಟ್ಕೋರಿ ನೀವು. ಇದು 3 ಹಿಂಗೆ 1 2 3 ಇವು 3 ಏನು ಮಾಡಬೇಕು, 3 ಸೇರಿಸಿ ಒಂದು ಬತ್ತಿ ಮಾಡಬೇಕು. ಹಿಂಗೆ ಸೇರಿಸ್ಬೇಕು 3 ಈ ಥರ ಸೇರಿಸಿ. ನಾನು ಹಿಂಗೆ ತಿರುತ್ತೀನಿ. ನೀವು ಹೊಸ್ದಾಗಿ ಮಾಡ್ತಿರ್ತಾರಲ್ಲ, ಅದಕ್ಕೆ ರೇಷ್ಮೆ ದಾರ ಸುತ್ತಬೇಕು. ಈ ಥರ ನೀವು ರೇಷ್ಮೆ ದಾರ ಕಟ್ಕೋರಿ ಇಲ್ಲಿ. ಯಾಕಂದ್ರೆ ಅದು ದಪ್ಪ ಆಗ್ತಲ್ಲ, ಎಳೆ ನಿಮ್ಗೆ ಸಣ್ಣ ತೆಗಿಲಿಕ್ಕೆ ಬರಂಗಿಲ್ಲ, ಹೊಸ್ದಾಗಿ ತೆಗಿತಿರ್ತೀರಿ. ಈ ಥರ ಸುತ್ತಿ
ಈ ಥರ ಮಾಡಿ ಕಟ್ ಮಾಡಿಬಿಡ್ರಿ. ಇಲ್ಲೇನದ ನಾವು ಅದನ್ನು ಹಚ್ಚಿ ಹೂಬತ್ತಿ ಮಾಡ್ಕೋಬೇಕು. ಈ ಥರ ಬರುತ್ತದೆ ಬತ್ತಿ, ಈ ಥರ ಬರ್ತದೆ. ಇಂಥವು ನೀವು ದಿನ 33 ಹಚ್ಬೇಕು ಅಧಿಕ ಮಾಸದಾಗ. ದಿನ 33 ಅಂದ್ರೆ ಒಂದು ತಿಂಗಳಿಗೆ 1809 ಬತ್ತಿ ಬೇಕಾಗ್ತದೆ. ಇಲ್ಲಿ ಮಾಡಿಟ್ಟಿದ್ದೆ ನೋಡಿ, ಈ ಥರ ದಿನ 33 ಹಚ್ಬೇಕು ನಾವು. ಅಂದ್ರೆ ಅಧಿಕ ಫಲ ಅದ. ಆಗಲ್ಲ, ದೇವರ ಶಕ್ತಿ ಕೊಟ್ಟಿಲ್ಲ ಅಂದ್ರೆ ದಿನಕ್ಕೆ 2 ನೀವು ಹಚ್ಚಿ ದೇವರ ಸಮರ್ಪಣೆ ಮಾಡಿರಿ. ಯಾಕಂದ್ರೆ ಹೆಚ್ಚಿನ ಫಲ ಸಿಗ್ತದೆ.